ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾನು ಧ್ಯಾನ ಮಾಡ್ತಾ ಸಂದೇಶವನ್ನು ನಿನ್ನ ಪವಿತ್ರ ಆತ್ಮದಲ್ಲಿ ಅಭಿಷೇಕಿಸು. ಪವಿತ್ರ ಆತ್ಮ ನಾನು ನಿನ್ನ ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾದುಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಸಂಗಡ ಮಾತನಾಡು. ಪವಿತ್ರ ಆತ್ಮನೇ, ಈ ವಾಗನೆ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನುಂಟು ಮಾಡಿ ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ಕಡೆ ಮಾತೆಂದರೆ ಸಹೋದರರೇ, ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಅಪೊಸ್ತಲನು ಈ ಕೊರಿಂಥದವರ ಸಭೆಗೆ ಕಡೆಯದಾಗಿ ಆತನು ಈ ರೀತಿಯಲ್ಲಿ ಅವರಿಗೆ ಉತ್ತೇಜನ ಮಾಡುತ್ತಾನೆ. ಯಾಕಂದರೆ ಆ ಶಾಂತಿ ದೇವರು ನಿಮ್ಮ ಸಂಗಡ ಇರಬೇಕಾದ್ರೆ ಆತ ಹೇಳ್ತಾನೆ, ಇಲ್ಲಿ 7 ಸಂಗತಿಗಳು ಮಾಡಲಿಕ್ಕಿರ್ತಾನೆ. ಒಂದು ಆಗಿದೆ, ಆತ ಹೇಳ್ತಾನೆ ಸಂತೋಷ ಪಡಬೇಕು, ಕ್ರಮಪಡಿಸಿಕೊಳ್ಳಬೇಕು, ಧೈರ್ಯವುಳ್ಳವರಾಗಬೇಕು, ಒಂದೇ ಮನಸ್ಸುಳ್ಳವರಾಗಬೇಕು, ಸಮಾಧಾನದಿಂದಿರಬೇಕು, ಆಗ ಪ್ರೀತಿಯನ್ನು ಶಾಂತಿ ಕೊಡೋ ದೇವರು ನಿಮ್ಮ ಸಂಗಡ ಇರುವನು. ಇಲ್ಲಿ 7 ಸಂಗತಿಗಳನ್ನು ವಿವರವಾಗಿ ಚುಟುಕ ನೋಡ್ಬಾಯಿ ಏನು ಎಂಬುದಾಗಿ ಮೊದಲನೇ ಸಂಗತಿ ನೋಡ್ತೇವೆ, ಸಂತೋಷ ಪಡುವರ. ಯಾಕೆ ಸಂತೋಷ ಪಡಬೇಕು ನಾವು ನೋಡ್ತೇವೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿ ಎಂದು ತಿರುಗಿ ಹೇಳ್ತೇನೆ. ಯಾಕೆ ಅಪೊಸ್ತಲನು ಸಂತೋಷ ಪಡಬೇಕಂತ ಹೇಳ್ತಾನೆ? ಯಾಕಂದರೆ ನಿಮ್ಮ ಮನಸ್ಸು ಇವತ್ತು ನಿಮ್ಮ ಮನಸ್ಸು ಚಿಂತೆ ಬಂದರೆ ಆ ಚಿಂತೆಯ ಮುಖಾಂತರ ನಿಮ್ಮ ಮನಸ್ಸು ಕುಂದಿ ಹೋಗ್ತದೆ. ಚಿಂತೆಯ ಮುಖಾಂತರ ಮನಸ್ಸು ಕುಗ್ಗಿಸಲ್ಪಡುತ್ತದೆ, ನಿರಾಸೆ ಬರ್ತದೆ, ಜಿಗುಪ್ಸೆ ಬರ್ತದೆ, ಮತ್ತು ಮೆಡಿಕಲ್ ಸೈನ್ಸ್ ಪ್ರಕಾರ ಅನೇಕ ರೋಗಗಳು ಬರ್ತವೆ. ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ನೀವು ಯಾವತ್ತೂ ನೀವು ಚಿಂತೆ ಮಾಡಬಾರ್ದು, ಯಾವ ಬಗ್ಗೆಯೂ ನೀವು ಚಿಂತೆ ಮಾಡಬಾರ್ದು. ಚಿಂತೆಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಅಪೊಸ್ತಲನು ಎಲ್ಲ ಪರಿಸ್ಥಿತಿಯಲ್ಲಿಯೂ ಸಂತೋಷ ಪಡಬೇಕಾದ್ರೆ ನಿಮ್ಮ ಮನಸ್ಸು ಆರೋಗ್ಯವಾಗಿರುವುದರೆ ಇಡೀ ದೇಹಕ್ಕೆ ಆರೋಗ್ಯ. ಒಂದೇ ಮನಸ್ಸು ಕುಂದಿಸಲ್ಪಟ್ಟರೆ ಅಥವಾ ಮನಸ್ಸು ಚಿಂತೆಗೆ ಒಳಪಟ್ಟರೆ ಅನೇಕ ರೋಗಗಳು ಬರ್ತವೆ. ಅದಕ್ಕೆ ಅಪೊಸ್ತಲನು ಯಾವಾಗಲೂ ಸಂತೋಷ ಪಡಬೇಕು ಎಂಬುದಾಗಿ ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಯಾಕೆ ಸಂತೋಷ ಪಡಬೇಕು ಎಂಬುದಾಗಿ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 18ನೇ ವಾಕ್ಯ ತನಕ. ಯಾವಾಗಲೂ ಸಂತೋಷಿಸಿರಿ. ಅಪ್ಪನೇ ಎಲ್ಲ ಸಮಯ ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕರ್ತನಸ್ತೇ ಮಾಡಿರಿ. ಇದು ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಅಪ್ಪನೇ ನೀವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಉತ್ತರ ಬರುವ ತನಕ ಏನು ಮಾಡಿ ನೀವು ಯಾವಾಗಲೂ ಸಂತೋಷ ಪಡಬೇಕು. ಇನ್ನು ಯಾವ ಸಂಬಂಧಿಯನ್ನು ಚಿಂತೆ ಮಾಡಬಾರ್ದು, ದುಃಖಿಸಬಾರದು, ನಿರಾಸೆ ಪಡಬಾರ್ದು, ಸಂತೋಷ ಪಡಬೇಕು. ಸಂತೋಷ ಪಟ್ಟರೆ ಮಾತ್ರವೇ ನಿಮ್ಮ ಪ್ರಾರ್ಥನೆ ಉತ್ತರ ಬರ್ತದೆ. ಸಂತೋಷ ಪಟ್ಟರೆ ಮಾತ್ರವೇ ದೇವರ ಮಿರಾಕಲ್ ಆಗ್ತದೆ. ಸಂತೋಷ ಪಟ್ಟರೆ ಮಾತ್ರ ರೋಗಗಳು ಗುಣವಾಗ್ತವೆ. ಸಂತೋಷ ಪಟ್ಟರೆ ಪ್ರಾರ್ಥನೆಗೆ ಉತ್ತರ ಬರ್ತದೆ. ಅದಕ್ಕೆ ಯಾವಾಗಲೂ ಸಂತೋಷ ಪಡಬೇಕು. ಇದಕ್ಕೊಂದು ದೃಷ್ಟಾಂತ ನಾವು ನೋಡೋಪ್ರೆ ಯಾಕೆ ಸಂತೋಷ ಪಡೋದು ಅಲ್ಲಿ ನೋಡ್ಕೊಂಡು ನಾವು ದೃಷ್ಟಾಂತ ನೋಡ್ತೇವೆ. ಕೀರ್ತನೆ 42ನೇ ಕೀರ್ತನೆಯಲ್ಲಿ 5ನೇ ವಾಕ್ಯ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯತ್ಯೆ ಪಡುವುದೇಕೆ? ದೇವರು ನಿರೀಕ್ಷಿಸು, ಆತನು ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಈ ಕೀರ್ತನೆ ನೋಡ್ತೇವೆ. ಇಲ್ಲಿ ನೋಡ್ತೇವೆ ನಿಮ್ಮ ಮನಸ್ಸು ಕುಗ್ಗಿ ಹೋಗಲಿಕ್ಕೆ ಬಿಡಬಾರದು. ಅದಕ್ಕೆ ನನ್ನ ಮನವೇ ಯಾಕೆ ಕುಗ್ಗಿ ಹೋಗ್ತಿ, ಯಾಕೆ ವ್ಯತ್ಯೆ ಪಡುತ್ತಿ, ಯಾಕೆ ಚಿಂತೆ ಮಾಡ್ತಿ, ಯಾಕೆ ನಿರಾಸೆ ಹಾಕಿದೆ ಎಂಬುದಾಗಿ ನಿಮ್ಮ ಮನಸ್ಸನ್ನು ನೀವು ಉತ್ತೇಜನ ಮಾಡಿಬಿದ್ದೀರ ವಾಕ್ಯದ ಮುಖಾಂತರ. ಮತ್ತು ನೀವು ಸ್ತುತಿ ಮಾಡಿ, ಎಷ್ಟು ಆಗ್ತದೆ ಅಷ್ಟು ಸ್ತುತಿ ಮಾಡಿ. ಸ್ತುತಿಸುವಾಗ, ಆರಾಧಿಸುವಾಗ ದೇವರ ಅದ್ಭುತ ಮಾಡುವ ಶಕ್ತಿಯು ನಿಮ್ಮ ಇಳಿದು ಬರ್ತದೆ. ಮತ್ತು ಅದು ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡುತ್ತದೆ. ಅಷ್ಟೇ ಅದು ನಿಮ್ಮ ಎಲ್ಲ ಕೋಟೆ ಕೊತ್ತಗಳನ್ನು ಎಲ್ಲ ಕಡೆ ಹಾಕಿ ಅಸ್ಥಿವರ ಕದಳುತ್ತವೆ. ಭೂಕಂಪ ಓಟ ದೇವರ ಮಿರಾಕಲ್ ಮಾಡ್ತಾನೆ. ಅದಕ್ಕೆ ದೇವರು ಪ್ರಾರ್ಥನೆ ಉತ್ತರ ಕೊಡಬೇಕಾದರೆ, ಮಿರಾಕಲ್ ಮಾಡಬೇಕಾದರೆ, ನಿಮ್ಮ ರೋಗಗಳು ಗುಣವಾಗಬೇಕಾದರೆ ಒಂದೇ ಸೀಕ್ರೆಟ್ ಆಗಿದೆ. ಯಾವ ಸಂಬಂಧವನ್ನು ಚಿಂತೆ ಮಾಡಬಾರ್ದು, ಮನಸ್ಸು ಕುಂದಿ ಹೋಗಲಿಕ್ಕೆ ಬಿಡಬಾರ್ದು, ನಿರಾಸೆ ಆಗಬಾರ್ದು. ಎಲ್ಲ ಸಮಯದಲ್ಲಿ ದೇವರ ವಾಕ್ಯದ ಉತ್ತೇಜನ ಪಟ್ಟುಕೊಂಡು ಸ್ತುತಿಸುವವರಾಗಬೇಕು, ಕೊಂಡಾಡುವವರಾಗಬೇಕು. ಯಾಕಂದರೆ ನೇಮನ ಪುಸ್ತಕ 8ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದ ಈಗ ಉಂಟು. ಇಂಗ್ಲೀಷಲ್ಲಿ ದ ಜಾಯ್ ಆಫ್ ದ ಲಾರ್ಡ್
ಈ ಜೀವ ಅಷ್ಟೇ ಅಂದರೆ ಕರ್ತನ ಸಂತೋಷವೇ ನಿಮಗೆ ಆತ್ಮ. ಎಷ್ಟು ನೀವು ಸಂತೋಷ ಪಡ್ತೀರಿ ಅಷ್ಟು ನಿಮ್ಮ ಆತ್ಮಕ್ಕೆ ಆನಂದವು, ನಿಮ್ಮ ಆತ್ಮ ಬಲಗೊಳ್ಳುತ್ತದೆ. ಬರೀ ಎಂದಿಗೂ ನಿಮ್ಮ ಆತ್ಮ ಬಲಹೀನರಾಗದಂತೆ ಸಂತೋಷ ಪಡುವುದು ಅತಿ ಇಂಪಾರ್ಟೆಂಟ್. ಅದಕ್ಕೆ ಅಪ್ಪಸ್ಪಡದೆ ಯಾವಾಗಲೂ ಸಂತೋಷ ಪಡಬೇಕು ಎಂಬುದಾಗಿ ಆ ಕೊರಿಂಥ ಸಭೆಗೆ ಎನ್ಕರೇಜ್ ಮಾಡುವನಾಗಿದ್ದಾನೆ. ಇನ್ನೊಂದು ಸಂಗತಿ ನೋಡ್ತೀವಿ, ಕ್ರಮಪಡಿಸಿಕೊಳ್ಳಿರಿ. ಬರೀ ಅದು ಒರಿಜಿನಲ್, ಅದರ್ಥ ದೋಷವಿಲ್ಲದವರಾಗಬೇಕು ಎಂಬುದಾಗಿ. ಯಾಕೆ ಎಂಬುದೇ ನೋಡೋಪ್ರೆ ಎಫೆಸ ದವರಿಯ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ, ಅದನ್ನು ಕಲಂಕ, ಸುಕ್ಕು ಮುಂತಾದೊಂದಿಲ್ಲದ ಕನ್ನಿಕೆಯೂ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಮಾಡಿಸಿ ಶುದ್ಧ ಮಾಡಿದನು. ಅತಿ ವಾಪಸ್ ಬರುತ್ತೇನೆ, ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ನೀಲಿ ಮುಳುಗಿಸಿಕೊಂಡ ಪ್ರತಿಯೊಂದು ವಿಶ್ವಾಸಿಗಳಿಗೆ ದೇವರು ನಿತ್ಯ ಜೀವ ಎಂಬ ನಿರೀಕ್ಷೆ ಕೊಟ್ಟಿದ್ದಾನೆ. ನಿತ್ಯ ಜೀವ ವಾಗ್ದಾನ ಮಾಡಿ ಅಷ್ಟರಲ್ಲಿ ಯೇಸು ಕ್ರಿಸ್ತನು ಅವರನ್ನು ಪರಲೋಕಕ್ಕೆ ಎತ್ತಿಕೊಂಡು ಹೋಗಲಿಕ್ಕೆ ಮಧ್ಯ ಹಾಕಲು ಅತಿ ಬೇಗನೆ ಬರುವನಾಗಿದ್ದಾನೆ. ಅದಕ್ಕೆ ಅಪ್ಪೊಸ್ತಲ ಪೌಲನು ಹೇಳ್ತಾನೆ, ಆ ಪರಲೋಕಕ್ಕೆ ಹೋಗಬೇಕಾದರೆ ಪ್ರಿಯರೇ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟರೆ ಮಾತ್ರ ಸಾಕಾಗುವುದಿಲ್ಲ. ಪ್ರತಿನಿತ್ಯ ಪ್ರಿಯರೇ ಆತನ ಎದುರಿನಲ್ಲಿ ದೋಷವಿಲ್ಲದವರಾಗಿ ನಡೆಯುವುದು ಅತಿ ಅಗತ್ಯವಾಗಿದೆ. ಅದಕ್ಕೆ ದೇವರ ಆತ್ಮನು ಪ್ರಿಯರೇ ಕೊಡುವ ಈ ಉಪದೇಶ, ಇವತ್ತು ನೀವು ಟಿ ವಿ ಮತ್ತು ಕೆಲವೊಂದು ಉಪದೇಶವು ಅಪ್ಪಸ್ಪಡದೆ ದೇವರ ಪವಿತ್ರಾತ್ಮ ಭರಿತವಾಗಿ ಬರುವಂಥ ಉಪದೇಶವು ಪ್ರಿಯರೇ ಯಾರು ಕೇಳುತ್ತಾರೆ, ಯಾರು ವಿಧೇಯರಾಗದೆ ಅದರಲ್ಲಿ ಶಕ್ತಿ ಉಂಟು ಪ್ರಿಯರೇ, ಅದರಲ್ಲಿ ಅಭಿಷೇಕ ಉಂಟು. ಅದು ನೀವು ವಿಧೇಯರಾಗದೆ ನಿಮ್ಮಲ್ಲಿರುವೆಲ್ಲ ಕಲ್ಮಸ, ನಿಮ್ಮೆಲ್ಲರ ಜೊತೆ ಪಾಪವನ್ನು ತೆಗೆದುಬಿಟ್ಟು ನಿಮ್ಮ ಶುದ್ಧ ಕನ್ನಿಕೆಯಾಗಿ ನಿರ್ದೋಷಿಯನ್ನಾಗಿ ದೋಷವಿಲ್ಲದ ಒಂದು ಮಧ್ಯಗತಿಯನ್ನಾಗಿ ಸಭೆಯನ್ನಾಗಿ ಅದು ಯೇಸು ಕ್ರಿಸ್ತನ ಬರೋಣಕ್ಕೆ ಅದು ಸಿದ್ಧಪಡಿಸುತ್ತದೆ ಎಂಬುದು ಅಪ್ಪೊಸ್ತಲ ಪೌಲನು ಹೇಳ್ತಾನೆ. ಅದಕ್ಕೋಸ್ಕರ ಅಪ್ಪೊಸ್ತಲ ಪೌಲನು ಕೊರಿಂಥ ಹೇಳ್ತಾನೆ, ಕ್ರಮಪಡಿಸಿಕೊಳ್ಳಿರಿ. ಅದರ ಒರಿಜಿನಲ್ ಮೀನಿಂಗ್ ದೋಷವಿಲ್ಲದಾಗಬೇಕಾದ್ರೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಅತಿ ಶೀಘ್ರವಾಗಿ ಉಂಟು. ಯಾವ ಗಳಿಗೆ ಆತನು ಬರುತ್ತಾನೋ ಅದೇ ಯಾವ ಗಳಿಗೆ ನೀವು ನಿಮ್ಮ ಪ್ರಾಣ ಹೋಗ್ತದ್ದು ನಿಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನೀವು ಪರಲೋಕ ಹೋಗಬೇಕಾದರೆ ಯೇಸು ನಂಬಿಕೆ ಇರಬೇಕು, ನೀಲಿ ಮುಳಿದು ತಂದುಕೊಂಡು ಹೋಗಬೇಕು. ಅಷ್ಟೇ ಹೇಳಿದೆ, ಪ್ರತಿದಿನ ಪ್ರಿಯರೇ ಪರಿಶುದ್ಧರಾಗಿ ದೋಷವಿಲ್ಲದೆ ನಡೆಯಬೇಕು. ಅದಕ್ಕೆ ದೇವರ ವಾಕ್ಯ ಈ ಟಿ ವಿ ಮಂದಿರ ಕೇಳುತ್ತಿರೋ ಅದನ್ನು ಮರೆತು ಬಿಡದಿರಿ. ಈ ವಾಕ್ಯದಲ್ಲಿ ಜೀವ ಉಂಟು. ಈ ವಾಕ್ಯ ಕೇಳಿ ವಿಧೇಯರಾದರೆ ಅಪ್ಪೊಸ್ತಲ ಆ ವಾಕ್ಯಕ್ಕೆ ವಿಧೇಯರಾದವರಿಗೆ ಅದು ನಿಮ್ಮಲ್ಲಿರುವ ಎಲ್ಲ ಕಲ್ಮಸ ಪಾಪ ಎಲ್ಲ ತೆಗೆದು ನಿಮ್ಮ ಶುದ್ಧ ಕನ್ನಿಕೆ ಮಾಡುತ್ತದೆ ಎಂಬುದಾಗಿ ಅಪ್ಪೊಸ್ತಲ ಆಗದೆ ದೇವರ ವಾಕ್ಯದ ಈ ಟಿ ವಿ ಕೇಳುತ್ತಿರೋ ಮರೆತು ಬಿಡಬಿಡಿರಿ, ವಿಧೇಯರಾಗಿರಿ. ಇದು ನಿಮ್ಮನ್ನು ಜೀವಿತ ಕ್ರಮಪಡಿಸುತ್ತದೆ, ದೋಷವಿಲ್ಲದೆ ನಿಮಗೆ ಸಾಧ್ಯವಾಗುತ್ತದೆ. ಮೂರನೇ ಸಂಗತಿ ನೋಡೋ ಪ್ರೇರೆ ಧೈರ್ಯವುಳ್ಳವರಾಗಿರಿ. ಇದರ ಅರ್ಥ ನೋಡೋ ಪ್ರೇರೆ 2ನೇ ಕೊರಿಂಥದವರ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆ ಮೂಲಕ ನಾವು ನಾನಾ ವಿಧವಾದ ಸಂಕಟ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ಅಪ್ಪೊಸ್ತಲ ಪೌಲನು ಹೇಳ್ತಾನೆ, ಪ್ರಿಯರೇ ನಿಮ್ಮ ಜೀವಿತದಲ್ಲಿ ನಿಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಅಥವಾ ನಿಮ್ಮನ್ನು ಪರಿಶುದ್ಧ ಮಾಡೋದಕ್ಕೋಸ್ಕರ ನಿಮ್ಮ ನಾನಾ ವಿಧ ಕಷ್ಟಗಳು ಬರುವಾಗ ನೀವು ಧೈರ್ಯವುಳ್ಳವರಾಗಬೇಕು. ಯಾಕಂದರೆ ನಮ್ಮ ದೇವರು ಕನಿಕರವುಳ್ಳ ತಂದೆಯೂ ಆಗಿದ್ದಾನೆ, ಸಂತೈಸುವ ತಂದೆ ಆಗಿದ್ದಾನೆ. ಯಾವ ದೇವರ ತಂದೆ ಪ್ರಾರ್ಥನೆ ಮಾಡ್ತೀರೋ ಬರೀ ದೇವನ ಪ್ರಾರ್ಥನೆ ಕೇಳಿಕೊಂಡು ಯಾವುದೇ ಕಷ್ಟ ಯಾವ ಸಂಕಟಗಳು ಬಂದರೂ ಅದನ್ನು ನಿಮಗೆ ಬಿಡುಗಡೆ ಕೊಡುತ್ತಾನೆ, ಅದನ್ನು ನಿಮಗೆ ಸಂತೈಸುತ್ತಾನೆ. ಅಷ್ಟೇ ಇತರರಿಗೂ ನೀವು ಕಷ್ಟದಲ್ಲಿ ಬಿದ್ದವರಿಗೆ ಸಂತೈಸಲಿ ಶಕ್ತರಾಗ್ತೀರಿ. ಅದಕ್ಕೆ ಪ್ರಿಯ ಅಪ್ಪೊಸ್ತಲ ಪೌಲನು ಹೇಳ್ತಾನೆ, ಯಾವುದೇ ನಿಮ್ಮ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ನೀಲಿ ಮುಳಿದ ಪ್ರತಿಯೊಬ್ಬ ವಿಶ್ವಾಸಿಯನ್ನು ದೇವರು ಪ್ರಿಯರೇ ಪರಿಶುದ್ಧಕ್ಕೆ ನಡೆಸುತ್ತಾನೆ. ದೇವರ ವಾಕ್ಯಕ್ಕೆ ಯಾರು ಪೂರ್ತಿ ವಿಧೇಯರಾಗುವುದಿಲ್ಲವಾದರೆ ದೇವರು ಅವರನ್ನು ಕಷ್ಟ ಎಂಬ ಪುಟಕ್ಕೆ ಹಾಕಿ ಅವರ ನಂಬಿಕೆ ಶೋಧಿಸಿಕೊಂಡು ಅವನ ಪರಿಶುದ್ಧ ಬಂಗಾರವನ್ನೇ ಮಾಡುತ್ತಾನೆ. ಆ ರೀತಿ ಕಷ್ಟಗಳು ಬರುವಾಗ ಅಥವಾ ನಿಮ್ಮ ನಂಬಿಕೆಯನ್ನು ಪುಟಕ್ಕೆ ಹಾಕಲ್ಪಡುವಾಗ ದೇವರ ಸೇವೆ ಮಾಡುವ ಕೆಲವು ಕಷ್ಟ ಬರೋ ಯಾವುದನ್ನು ಹೆದರಬಾರದು, ಧೈರ್ಯವುಳ್ಳವರಾಗಬೇಕು, ಪ್ರಾರ್ಥನೆ ಮಾಡುವವರಾಗಬೇಕು, ಇತರರು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಬೇಕು. ಈ ರೀತಿ ಪ್ರಾರ್ಥನೆ ಮಾಡುವ ಮುಖಾಂತರ ಅಪ್ಪೊಸ್ತಲ ಹೇಳ್ತಾನೆ, ದೇವರು ಕನಿಕರವುಳ್ಳ ತಂದೆಯು ಆತನು ಸಕಲ ವಿಧವಾಗಿ ನೀವು ಕಷ್ಟ ಸಂತೈಸುತ್ತಾನೆ. ಅಷ್ಟೇ ಅಲ್ಲದೆ ನಿಮ್ಮನ್ನು ಬಿಡುಗಡೆ ಕೊಡ್ತಾನೆ ಮತ್ತು ಇತರನ್ನು ಪಡೆಯಲಿಕ್ಕೆ ಶಕ್ತರಾಗುತ್ತೀರಿ ಎಂದು ಅಪ್ಪೊಸ್ತಲ ಪೌಲನು ಹೇಳ್ತಾನೆ. ಇನ್ನಿದು ವಾಕ್ಯ ನೋಡೋಪ್ರೆ ಯಾಕೆ ಧೈರ್ಯವುಳ್ಳವರಾಗಬೇಕು ಎಂಬುದಾಗಿ 1ನೇ ಕೊರಿಂಥದವರ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು,
ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸಿದೆ. ನೀವು ಅದನ್ನು ಸಹಿಸೋದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡೋಣ. ಹೇಳ್ತಾನೆ, ಯಾವತ್ತಿಗೂ ಯಾವ ಶೋಧನೆಗಳು ಬರುವಾಗ, ಯಾವ ಸಮಸ್ಯೆ ಬರುವಾಗ, ಯಾವ ಕಷ್ಟಗಳು ಬರುವಾಗ, ಯಾವ ರೋಗಗಳು ಬರುವಾಗ ಹೆದರಬಾರದು ಯಾಕಂದರೆ ದೇವರು ನಿಮ್ಮ ಸಂಗಡ ಇದ್ದಾನೆ. ಹೇಳ್ತಾನೆ, ಯಾವುದೇ ಕಷ್ಟ ಬಂದರೂ ಯಾವುದಂದ್ರೆ ಅದು ನಿಮಗೆ ಸಹಿಸಲಿಕ್ಕೆ ಶಕ್ತ ಆಗುವಷ್ಟು ಕೊಡ್ತಾನೆ ವಿನ ನಿಮ್ಮ ಶಕ್ತಿ ಮೀರಿಸೋದಿದ್ದರೂ ಬರಗೊಡಿಸುವುದಿಲ್ಲ. ಆತ ನಂಬಿಗಸ್ತನು. ನೀವು ಪ್ರಾರ್ಥನೆ ಮಾಡುವಾಗ ದೇವರ ಮೇಲೆ ಅದನ್ನು ತಪ್ಪಿಸಿಕೊಳ್ಳೋ ಮಾರ್ಗವನ್ನು ಓಪನ್ ಮಾಡಿದೆ. ಅದಕ್ಕೆ ಅಪೊಸ್ತಲರೇ, ನೀವು ಯಾವಾಗಲೂ ಧೈರ್ಯವುಳ್ಳವರಾಗಬೇಕು. ಮತ್ತು ಆ ಸಭೆಯನ್ನು ಎಚ್ಚರಿಕೆ ಕೊಡುತ್ತಾ ನಿಮ್ಮನ್ನು ದೇವರ ಆತ್ಮನು ಎಚ್ಚರಿಕೆ. ಏನೋ ನಿಮ್ಮ ಜೊತೆ ಕಷ್ಟ ಬರಬಹುದು, ಸಮಸ್ಯೆ ಬರಬಹುದು, ಶೋಧನೆಗಳು ಬರ್ಬೋದು, ರೋಗಗಳು ಬರುವುದು. ಹೆದರಬಾರದು, ಧೈರ್ಯವುಳ್ಳವರಾಗಬೇಕು, ಪ್ರಾರ್ಥನೆ ಮಾಡಬೇಕು. ಈ ಥರ ಪ್ರಾರ್ಥನೆ ಮಾಡೋಕ್ಕೆ ಕೇಳಿಕೊಳ್ಳಬೇಕು. ಈ ರೀತಿ ಪ್ರಾರ್ಥನೆ ಮುಖಾಂತರ ಕನಿಕರ ತೋರಿಸ್ತಾನೆ, ಸಂತರಿಸ್ತಾನೆ, ಬಿಡುಗಡೆ. ಅಷ್ಟೇ, ಇನ್ನೊಬ್ಬರು ಕಷ್ಟ ಬಿಡುಗಡೆ ಉತ್ತಮ ಶಕ್ತರಾಗುತ್ತೆ ಎಂಬ ಎಚ್ಚರಿಕೆ ಕೊಡುತ್ತಾನೆ. ಮಧ್ಯಾಹ್ನ ವಾಗ್ದಾನ, ದೇವರು ಯಾವ ಶೋಧನೆ ಬಂದರೂ ಆತ ನಂಬಿಗಸ್ತನು, ಅದು ತಪ್ಪಿಸಿದ ಮಾರ್ಗವನ್ನು ಸಹ ಸಿದ್ಧ ಮಾಡ್ತಾನೆ ಎಂಬುದಾಗಿ ಅಪೊಸ್ತಲನು ಹೇಳುತ್ತಾನೆ. ಈಗ 4ನೇ ಸಂಗತಿ ನೋಡ್ತೇವೆ, ಒಂದೇ ಮನಸ್ಸುಳ್ಳವರು ಆಗಬೇಕು. 1ನೇ ಕೊರಿಂಥದವರ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ಒಂದಕ್ಕೆ ಹಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಪ್ರೇರೆ ಸಭೆಯಾಗಿ ನೀವು ಸೇರಿ ಬರುವಾಗ ನಿಮ್ಮ ಸಭೆಯಲ್ಲಿ ಸಭೆ ಸೇವಕರೊಟ್ಟಿಗೆ, ಸಭೆ ಸಹೋದರರೊಟ್ಟಿಗೆ, ನಾಯಕರ ಜೊತೆಯಲ್ಲಿ, ಕುಟುಂಬದಲ್ಲಿ ಗಂಡ ಒಂದೇ ಮನಸ್ಸು ಇಂಪಾರ್ಟೆಂಟ್. ಎಲ್ಲಿ ಒಂದು ಮನಸ್ಸುಂಟು ಅಲ್ಲಿ ಜೀವ ಉಂಟು. ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ನಿಮ್ಮ ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಇರಬೇಕು. ವಿಭಜನೆ, 2 ಮನಸ್ಸು ಇರಬಾರ್ದು. 2 ಮನಸ್ಸು ಇದ್ದರೆ ಅಲ್ಲಿ ದೇವರು ಇರಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅಪೊಸ್ತಲನು ಹೇಳಿದೆ, ಒಂದೇ ಮನಸ್ಸು ನಿಮ್ಮಲ್ಲಿ ಇರಬೇಕು, ಒಂದೇ ಮನಸ್ಸನ್ನು ಕಾಪಾಡಬೇಕು. ಅದು ಅತಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್? ನಾನು ನೋಡ್ತೇವೆ ಮತ್ತೇನೆ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 18ರಿಂದ 20ನೇ ವಾಕ್ಯ ತನಕ, ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನನ್ನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದನ್ನು ನಿಮಗೆ ಸತ್ಯ ಹೇಳುತ್ತೇನೆ. ಪ್ರೇರೆ, ಇಬ್ಬರು ಒಂದು ಮನಸ್ಸಿಂದ ಪ್ರಾರ್ಥನೆ ಮಾಡುವಾಗ ಏನು ಬಂಧಿಸುವ ಆ ಪ್ರಾರ್ಥನೆಯಲ್ಲಿ ಬಲ ಉಂಟು. ಅದಕ್ಕೆ ಅಪೊಸ್ತಲನು ಒಂದು ಮನಸ್ಸು ಸಭೆಯಾಗಿ ಸೇರಿ ಒಂದು ಮನಸ್ಸಿಂದ ಪ್ರಾರ್ಥನೆ ಮಾಡುವಾಗ, ಆ ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡುವಾಗ, ಬಂಧಿಸುವಾಗ ಅಂಧಗಳ ಶಕ್ತಿಗಳು ಕಟ್ಟಲ್ಪಡ್ತವೆ, ಬಿಡಿಸುವಾಗ ದೇವರ ಆಶೀರ್ವಾದ ಬಿಡುತ್ತದೆ. ಅದಕ್ಕೆ ಪ್ರೇರೆ ಒಂದು ಮನಸ್ಸು ಬೇಕೆಂದು ಅಪೊಸ್ತಲನಲ್ಲಿ ಹೇಳುತ್ತಾನೆ. ಮತ್ತು 19ನೇ ವಾಕ್ಯ, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ಬಡುಕೊಳ್ತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದು ನಿಮಗೆ ಹೇಳುತ್ತೇನೆ. ಅಪೊಸ್ತಲನು ಹೇಳ್ತಾನೆ, ನೀವು ಸಭೆಯಾಗಿ ಒಂದೇ ಮನಸ್ಸಿಂದ ಏನು ವಿಷಯ ಪ್ರೇರಣೆ ಮಾಡ್ತಿರೋ ಯಾವುದಕ್ಕೆ ಪ್ರಾರ್ಥನೆ ಮಾಡ್ತಿರೋ ಅದು ಆಗ್ತದೆ. ಆ ಪ್ರಾರ್ಥನೆಯಲ್ಲಿ ಬಲ ಉಂಟು. ಅದಕ್ಕೆ ಅಪೊಸ್ತಲನು ಹೇಳ್ತಾರೆ, ನಿಮ್ಮಲ್ಲಿ ಒಂದು ಮನಸ್ಸು, ಐಕ್ಯತೆ ಅತಿ ಇಂಪಾರ್ಟೆಂಟ್. ಕುಟುಂಬ ಜೀವಿತ ಗಂಡ ಮಧ್ಯೆ ಐಕ್ಯತೆ ಬೇಕು. ಸಭೆಯಲ್ಲಿ ಐಕ್ಯತೆ ನೀವು ಏನೇ ಬಿಡುತ್ತೀರೋ ಅದು ಎಲ್ಲವೂ ದೇವರು ಮಾಡುತ್ತಾನೆ. ದೇವರ ಚಿತ್ತ ಪ್ರಕಾರ ಪ್ರಾರ್ಥನೆ ಮಾಡೋ ಪ್ರಾರ್ಥನೆ ಯೇಸು ಕ್ರಿಸ್ತನು ಒಂದು ಮನಸ್ಸು ಮಾಡಿ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಅದಕ್ಕೆ ಒಂದು ಮನಸ್ಸು ಅತಿ ಇಂಪಾರ್ಟೆಂಟ್. ಈ ರೀತಿಯ ಪ್ರಾರ್ಥನೆ ಉತ್ತರ, ಈ ರೀತಿಯ ಮಿರಾಕಲ್ ಬಿಡುಗಡೆ ಆಗಬೇಕಾದ 20ನೇ ವಾಕ್ಯ ನೋಡ್ತೇವೆ, ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು. ಪ್ರಿಯತನು, ಸಭೆಯಾಗಿ ಸೇರಿ ಆರಾಧನೆ ಮಾಡುವಾಗ ದೇವರ ಪ್ರಸನ್ನತೆ, ಪವಿತ್ರತ್ವನ ವರಗಳು, ಪವಿತ್ರತ್ವನ ಅಭಿಷೇಕವು ನಿಮಗೆ ಅನುಭವ ಆಗಬೇಕಾ? ಸಭೆಯಲ್ಲಿ ಪ್ರತಿಯೊಬ್ಬರು ಸಭಾ ಪಾಲಕರೊಟ್ಟಿಗೆ, ನಾಯಕರು, ಪ್ರತಿಯೊಬ್ಬರು ಒಂದೇ ಮನಸ್ಸಿಂದ ಐಕ್ಯತೆಯಿಂದ ಸೇರಿ ಬರುವಾಗ ಯಾವ ರೀತಿ 2 ಮನಸ್ಸು, ಯಾವ ರೀತಿ ಕೈಯಾದ ಭಾವನೆ, ಯಾವ ದ್ವೇಷ, ಕೋಪ ಏನು ಇಟ್ಟುಕೊಳ್ಳಬಾರ್ದು. ಎಲ್ಲರನ್ನು ಶ್ರಮಿಸುವವರಾಗಬೇಕು. ಒಬ್ಬರು ಉಪಕಾರಿಗಳಾಗಿರಬೇಕು. ಯಾರ ಬೇಕು ದುಃಖ ಇಟ್ಟುಕೊಳ್ಳೋ ಇದು ಒಂದು ಮನಸ್ಸು ನಿಮ್ಮಲ್ಲಿದ್ದರೆ ಆ ಸಭೆಯಲ್ಲಿ ದೇವರ ಆತ್ಮನ ಪ್ರಸನ್ನತೆ ಇರುತ್ತೆ. ಆ ಸಭೆ ದೇವರ ಆತ್ಮನ ವಾಸ ಮಾಡ್ತಾನೆ. ಅಲ್ಲಿ ಅದ್ಭುತಗಳಾಗ್ತವೆ. ಆ ಸಭೆಯಲ್ಲಿ ಪ್ರಾರ್ಥನೆ ಉತ್ತರ ಕೊಡ್ತಾನೆ. ಸೈತನು ಆ ಸಭೆಯಲ್ಲಿ ನಿಲ್ಲಕ್ಕೆ ಆಗುವುದಿಲ್ಲ, ಅಷ್ಟು ಪವರ್. ಅದಕ್ಕೆ ಒಂದು ಮನಸ್ಸು ಬೇಕು. ನಿಮ್ಮ ಕುಟುಂಬದಲ್ಲಿ ದೇವರ ಕಾರ್ಯ ಮಾಡಿ ಆಯಿತು. ಅನೇಕ ಕುಟುಂಬಗಳು ಕೂಗ್ತಾ ಇದ್ದಾರೆ, ಸಮಾಧಾನವಿಲ್ಲ, ಕಷ್ಟ ಪರಿಹಾರವಾದ ಕಾರಣ ಗಂಡ ಹೆಂಡತಿ ಮಧ್ಯೆ ಐಕ್ಯತೆ ಬೇಕು. ಯಾವನ ಗಂಡ ಹೆಂಡತಿಯಲ್ಲಿ ಐಕ್ಯತೆ, ಒಂದು ಮನಸ್ಸು, ಒಂದೇ ಶರೀರ, ಒಂದು ಪ್ರಾಣದಂತೆ ಗಂಡ ಹೆಂಡತಿ ಇದ್ದೀರೋ 100% ನಿಮ್ಮ ಕುಟುಂಬ ಹಾಳು ಮಾಡೋದು ಯಾವ ಸೈತನ ಆಯುಧಗಳು ಜಯ ಒಂದು ದಿನದ ಅರ್ಥ ಹೇಳ್ತಾನೆ. ಯಾವ ಮಂತ್ರಗಳು, ಯಾವ ರೋಗಗಳು, ಯಾವ ನಿಮ್ಮ ಕುಟುಂಬ ಹಾಳು ಮಾಡಲಿಕ್ಕೆ ಯಾವ ಆಯುಧ ನಿಮ್ಮ ಜಯ ಹೊಂದಿಲ್ಲ. ದೇವರು ನಿಮ್ಮ ಕುಟುಂಬವನ್ನು ಕಾಪಾಡುತ್ತಾನೆ. ನಿಮ್ಮ ಕುಟುಂಬದಲ್ಲಿ ಯಾವ ಆಶೀರ್ವಾದ, ಆರೋಗ್ಯ ಇರ್ತದೆ. ಅದಕ್ಕೆ
ಒಂದೇ ಮನಸ್ಸು ಅತಿ ಇಂಪಾರ್ಟೆಂಟ್ ಎಂಬುದಾಗಿ ಅಪ್ಪನಲ್ಲಿ ಎಚ್ಚರಿಕೆ ಕೊಡುವವನಾಗಿದ್ದಾನೆ. ಈಗ 5ನೇ ಸಂಗತಿ ನೋಡ್ತೇವೆ ಪ್ರಿಯರೇ, ಸಮಾಧಾನದಿಂದಿರಬೇಕು. ನಾವು ನೋಡ್ತೇವೆ ಮತ್ತಾಯನ ಬರೆಸುವ ವಾರ್ತೆ 5ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಅಪ್ಪಸ್ತಲ ಯೇಸು ಕ್ರಿಸ್ತ ಅತಿ ಸ್ಪಷ್ಟನೆ, ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳು. ಪ್ರಿಯರೇ, ಸಮಾಧಾನ ಕುಟುಂಬದಲ್ಲಿ ಎಂದು ಗಂಡನ ಜಗಳಕ್ಕೆ ಆಸ್ಪದ ಕೊಡಬೇಡ್ರಿ. ಸಭೆಯಲ್ಲಿ ಯಾವ ಕಾರಣಕ್ಕೂ ಪ್ರಿಯರೇ ಸಭೆಯ ನಾಯಕರು ಸಭಾ ಪಾಲಕರಿಗೆ ಪ್ರಿಯರೇ ಐಕ್ಯತೆ ಕಾಪಾಡಿಕೊಳ್ಳ್ರಿ, ಸಮಾಧಾನ ಕಾಪಾಡಿ. ಎಲ್ಲಿ ಸಮಾಧಾನ ಉಂಟು ಪ್ರಿಯರೇ ಅಲ್ಲಿ ಸಮಾಧಾನದ ಯೇಸು ಕ್ರಿಸ್ತ ಅಲ್ಲಿ ಇರುತ್ತಾನೆ ಪ್ರಿಯರೇ. ಅದಕ್ಕೆ ಸಮಾಧಾನ ಪಡಿಸುವರು ಅವ್ರ ದೇವರ ಮಕ್ಕಳು ಅಂತ ಪ್ರಿಯ. ನೀವು ನಿಜವಾಗಿ ದೇವರ ಮಕ್ಕಳು ಎಂಬುದಾಗಿ ಬಾಯಲ್ಲಿ ಹೇಳಿದರೆ ಆಗುವುದಿಲ್ಲ, ನಿಮ್ಮ ಕೃತ್ಯದಲ್ಲಿ ತೋರಬೇಕು. ಇನ್ನು ಯಾವಾಗಲೂ ಪ್ರಿಯ ಜಗಳಕ್ಕೆ ಆಸ್ಪದ ಕೊಡುವವರು ಅಲ್ಲ, ಸಮಾಧಾನ ಪ್ರಯತ್ನ ಪಡುವವರು, ಸಮಾಧಾನ ತರುವವರಾಗಬೇಕು. ಅದಕ್ಕೆ ಆ ಸಮಾಧಾನ ಅತಿ ಇಂಪಾರ್ಟೆಂಟ್. ಸಮಾಧಾನ ಉಂಟು ಅಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ರೋಮಾಪುರದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ, ಈ ವಾಗ್ದಾನ ನಿಮ್ಮಲ್ಲಿ ಸಮಾಧಾನ ಇದ್ದರೆ ಈ ವಾಗ್ದಾನ 100% ನೆರವೇರುತ್ತದೆ. ರೋಮನ್ಸ್ 16:20 ಈ ಒಂದು ವಾಗ್ದಾನ ಕೊಳ್ಳಲ್ಪಟ್ಟಿದೆ ಸಭೆಗೋಸ್ಕರವಾಗಿ, ಕುಟುಂಬಕ್ಕಾಗಿ. ಸಾಧ್ಯತೆಯಾಗಿ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲು ಕೆಳಗೆ ಹಾಕಿ ತುಳಿಸಿ ಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಪ್ರಿಯ, ಯಾವಾಗ ನೀವು ಪ್ರಿಯ ನಿಮ್ಮ ಕುಟುಂಬದಲ್ಲಿ ಸಭೆಯಲ್ಲಿ ಸಮಾಧಾನ ಇರ್ತೀರೋ ಆಗ ದೇವರು ಶೀಘ್ರವಾಗಿ ಸೈತಾನ ಎಲ್ಲ ಕೋಟೆ ಕೊತ್ತಲ ಕಡಿಮೆ ಆಗ್ತಾನೆ. ಸೈತಾನ ಯಾವ ಕ್ರಿಯೆಗಳು ಆ ಸಭೆಯ ಮೇಲೆ ಜವಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಸಮಾಧಾನದಿಂದ ಇರಬೇಕು ಪ್ರಿಯ. ಇನ್ನೊಂದು ಅದಕ್ಕೆ ವಾಕ್ಯ ನೋಡೋ ಪ್ರಿಯ, ಯಾಕೆ ಸಮಾಧಾನ ಬೇಕು ಎಂಬುದಾಗಿ ರೋಮಾಪುರದವರಿಗೆ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ, ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದ. ಅಪ್ಪ ಪೌಲ ಹೇಳ್ತಾನೆ, ಸಾಧ್ಯವಾದರೆ ಎಲ್ಲರ ಸಂಗಡ ನೀವು ಸಮಾಧಾನದಿಂದ ಇರಬೇಕು. ಖಾಲಿ ಕುಟುಂಬದಲ್ಲಿ ಸಭೆಯಲ್ಲಿ ಬೇರೆಯವರ ಸಂಗಡ ನೆರೆಯವರ ಸಂಗಡ ಎಲ್ಲ ಸಂಗಡ ಸಮಾಧಾನದಿಂದ ಇರಬೇಕು. ಅಪ್ಪ ಪೌಲನು ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡು ಯಾಕೆ ಸಮಾಧಾನ ಬೇಕು ಎಂಬುದಾಗಿ 1ನೇ ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಾಕ್ಯ. ಫಸ್ಟ್ ಪೀಟರ್ ಚಾಪ್ಟರ್ 3:11 and 12, ಅವನು ಕೆಟ್ಟದ್ದು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನ ಆರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸ್ತಾನೆ, ಆತ ಅವರ ವಿಜ್ಞಾಪನೆಯಲ್ಲಿ ಕಿವಿಗೊಡುತ್ತಾನೆ. ಕೆಡುಕರಿಗೂ ಕರ್ತನು ಕೋಪದ ಮುಖವನ್ನಾಗಿರ್ತಾನೆ ಎಂದು ಬರೆದಿದೆ. ಅಪ್ಪನ ಅತಿ ಸ್ಪಷ್ಟತೆ ನಿಮ್ಮ ಕುಟುಂಬದಲ್ಲಿ ಪ್ರೇರೆ, ನಿಮ್ಮ ಕುಟುಂಬ ಪ್ರಾರ್ಥನೆ, ನಿಮ್ಮ ಸಭೆಯಲ್ಲಿ ಪ್ರಾರ್ಥನೆ ಬರಬೇಕಾದ್ರೆ ಅಪ್ಪಸ್ತಲ ಪೇತ್ರನು ತನ್ನ ಪ್ರೇರೆ, ನಿಮ್ಮ ಜೀವಿತದಲ್ಲಿರುವ ಕೆಟ್ಟತನ, ಆ ಜಗಳಾದ ಸ್ವಭಾವ, ಕೋಪ ಮಾಡುವ ಸ್ವಭಾವ, ಇದನ್ನು ಬಿಟ್ಟುಕೊಂಡು ಪ್ರೇರೆ ಆದಷ್ಟು ಗಂಡ ಹೆಂಡತಿ ಮಧ್ಯೆಯಲ್ಲಿ ಸಭೆಯಲ್ಲಿ ಸಮಾಧಾನಕ್ಕೋಸ್ಕರ ಪ್ರಯತ್ನ ಪಡಬೇಕು. ಯಾಕೆಂದರೆ ಯಾರು ಸಮಾಧಾನಕ್ಕೋಸ್ಕರ ಪ್ರಯತ್ನ ಪಡ್ತಾರೋ ಅಂಥವರ ಪ್ರಾರ್ಥನೆ, ಅಂಥವ್ರು ನೀತಿವಂತರು. ಅಲ್ಪದನೆ ಯಾರು ಸಮಾಧಾನಕ್ಕೋಸ್ಕರ ಪ್ರಯತ್ನ ಪಡ್ತಾರೋ ಪ್ರೇರೆ, ಯಾರು ತಮ್ಮ ಬಾಯಿಂದ ಕೆಟ್ಟದ್ದು ಮಾತನಾಡೋದಿಲ್ಲ ಪ್ರೇರೆ, ಅವರು ನೀತಿವಂತರು. ಯಾಕೆಂದರೆ ಕರ್ತನ ನೀತಿವಂತ ಕಟಾಕ್ಷಿಸ್ತಾನೆ, ಅವರ ವಿಜ್ಞಾಪನೆಯಲ್ಲಿ ಕಿವಿ ಕೊಡುತ್ತಾನೆ. ಒಂದು ವೇಳೆ ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಯಾವಾಗಲೂ ಜಗಳ, ಕೆಟ್ಟ ಮಾತಾಡೋದು, ಬೈಯುವುದು, ಶಪಿಸುವುದು, ನಕಾರಾತ್ಮಕ ಇದು ಇದ್ದರೆ ಪ್ರಿಯರೇ ದೇವರು ನಮ್ಮ ಪ್ರಾಣ ಕೇಳುವುದಿಲ್ಲ. ಅದಕ್ಕೆ ಕೆಡುಕರಿಗೂ ಕರ್ತನು ಕೋಪದ ಮುಖವನ್ನಾಗ್ರೆ ಇದು ಬರೀ ಎಷ್ಟು ಪ್ರಾರ್ಥನೆ ಮಾಡೋದು, ಎಷ್ಟು ಉಪವಾಸ ಮಾಡ್ಬೋದು. ಆದರೆ ನಿಮ್ಮ ಕುಟುಂಬದಲ್ಲಿ ಅದು ನಿಮ್ಮ ಸಭೆಯಲ್ಲಿ ಐಕ್ಯತೆ ಇಲ್ಲ, ಸಮಾಧಾನ, ಯಾವಾಗ ಜಗಳ, ಯಾವುದೇ ಕೆಟ್ಟ ಮಾತು, ಯಾವುದು ಚಾಡಿ ಮಾತು, ಒಬ್ಬರನ್ನು ದೂರುವುದು, ಒಬ್ಬರನ್ನು ಗುಣುವುದು, ಈ ರೀತಿ ಇದ್ದೇ ಪ್ರಿಯರೇ ನಿಮ್ಮ ಪ್ರಾರ್ಥನೆ ಪರಲೋಕ ಹೋಗುವುದಿಲ್ಲ ಎಂದು ಅಪೊಸ್ತಲ ಪೇತ್ರ ಹೇಳ್ತಾನೆ. ಅದಕ್ಕೆ ಬದಲಾಗಿ ಪ್ರಿಯರೇ ನಿಮ್ಮ ಕೆಟ್ಟ ನಡತೆ, ನಿಮ್ಮ ಕೋಪ, ನಿಮ್ಮ ಸಿಟ್ಟು, ಜಗಳದ ಸ್ವಭಾವದಲ್ಲಿ ಬಿಟ್ಟು ಬಿಡಬೇಕು. ಆದಷ್ಟು ಸಮಾಧಾನ ಆರಿಸಿ ಸಮಾಧಾನಕ್ಕೋಸ್ಕರ ಪ್ರಯತ್ನ ಪಡಬೇಕು. ಸಮಾಧಾನ ಕಾಪಾಡಿಕೊಂಡರೆ ಪೇತ್ರ ಹೇಳ್ತಾನೆ, ನೀವು ನೀತಿವಂತ ಅನ್ನಿಸ್ತೀರಿ, ನೀತಿಯಾದ ಪ್ರಾರ್ಥನೆ ಕಿವಿಗಳು ಆಗಿದೆ ಎಂಬುದು ಹೇಳ್ತಾನೆ ಪ್ರಿಯರೇ. ಈಗ 6ನೇ ಸಂಗತಿ ನೋಡ್ತೇವೆ, ಒಬ್ಬರೊಬ್ಬರನ್ನು ಪ್ರೀತಿಸುವವರು ಆಗಬೇಕು. ಪ್ರೀತಿಯನ್ನು ಕೊಡುವ ದೇವರೆಂದರೆ ಒಬ್ಬರೊಬ್ಬರನ್ನು ಪ್ರೀತಿಸುವವರು ಆಗಬೇಕು ಪ್ರಿಯರೇ. ಇದರ ಬಗ್ಗೆ ನೋಡೋ ಪ್ರಿಯರೇ, ಯಾಕೆ ನಾವು ಪ್ರೀತಿ ಮಾಡಬೇಕು? ರೋಮಾಪುರದವರಿಗೆ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗಿರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವೆಲ್ಲ ನೆರವೇರಿಸಿದ್ದಾನೆ. ಹೇಳ್ತಾನೆ, ಒಬ್ಬರೊಬ್ಬರನ್ನು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವು ನಿಮಗೆ ಬರೇ ಒಬ್ಬರೊಬ್ಬರ ನೀವು ಸಾಲ ತೆಗೆದುಕೊಳ್ಳುವುದಾದರೆ ಆ ಸಾಲವನ್ನು ಹಿಂತಿರುಗಿ ಕೊಡುವವರಾಗಬೇಕು ವಿನ ಒಬ್ಬರೊಬ್ಬರು ಪ್ರೀತಿಸುವವರಾಗಬೇಕು. ಯಾರ ಹತ್ತಿರ ಸಾಲ ಮಾಡಿ ಸಾಲ ಕೊಡದೆ ಇರಬಾರದು, ಪ್ರೀತಿಸುವವರಾಗಬೇಕು ಎಂಬುದು ಅಪೊಸ್ತಲನು ಹೇಳ್ತಾನೆ ಪ್ರಿಯರೇ. ಅದು ಅತಿ ಪ್ರಾಮುಖ್ಯವಾಗಿದೆ. ಯಾಕಂದರೆ 9ನೇ ವಾಕ್ಯದಲ್ಲಿ ಹೇಗೆಂದರೆ ವ್ಯಭಿಚಾರ ಮಾಡಬಾರದು,
ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರರ ಸೊತ್ತನ್ನು ಆಶಿಸಬಾರದು. ಈ ಮೊದಲಾದ ಎಲ್ಲ ಕಟ್ಟಳೆಗಳು ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸಬೇಕೆಂಬ ಒಂದೇ ಮಾತಿನಲ್ಲಿ ಅಡಕವಾಗಿವೆ. ಅಪೊಸ್ತಲನೇ ಯಾವಾಗಲೂ ಒಬ್ಬರನ್ನು ಪ್ರೀತಿಸಿದ್ರು ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಆ ಪ್ರೀತಿ ಇರುವಾಗ ಆತನ ವಾಕ್ಯ, ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ. ಆದಕನ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ. ಅಪೊಸ್ತಲನೇ ದೇವರು ಪ್ರೀತಿ ಸ್ವರೂಪನು. ನಿಜವಾಗಿ ಆ ಕಣ್ಣಿಗೆ ಕಾಣದಂಥ ದೇವರನ್ನು ಪ್ರೀತಿ ಮಾಡುವುದಾರೆ ಅದೆಲ್ಲ ಆಜ್ಞೆಯನ್ನು ಕೈಕೊಂಡು ನೋಡಿದಿರಿ. ಅದೇ ರೀತಿಯಲ್ಲಿ ಒಬ್ಬರೊಬ್ಬರನ್ನು ಪ್ರೀತಿ ಮಾಡೋ ಮುಖಾಂತರ ಅದೆಲ್ಲ ಆಜ್ಞೆ ಕೈಕೊಂಡು ನಡೆಯುತ್ತೀರಿ. ಆ ಪ್ರೀತಿಯಿಂದ ಎಲ್ಲ ಆಜ್ಞೆಗಳನ್ನು ಸಾಧ್ಯವಾಗ್ತದೆ. ಪ್ರೀತಿ ಇಲ್ಲದವನು ಆಜ್ಞೆಗೆ ಅವಿಧೇಯನಾಗುತ್ತಾನೆ. ಅದಕ್ಕೆ ನಿಮ್ಮಲ್ಲಿ ಈ ಪ್ರೀತಿ ಬೇಕು. ಪ್ರೀತಿ ಬರೀ ಬಾಯಲ್ಲಿ ಅಲ್ಲ, ಕ್ರಿಯೆಯಲ್ಲಿ ತೋರಿಬೇಕು. ಅದು ಆಗಿದೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ಅದು ದೇವರ ಮೇಲೆ ಪ್ರೀತಿಯಾಗಿದೆ. ಮತ್ತು ದೇವರ ಪ್ರೀತಿ ಆಗಿದೆ ಅದು ಯಾವ ಆಜ್ಞೆ ಅವನಿಗೆ ಕಠಿಣವಾಗುವುದಿಲ್ಲ, ಅದು ದೇವರ ಆಜ್ಞೆ ಕೈಕೊಂಡು ನಡೆಯುತ್ತೆ. ಅದರ ಮುಖಾಂತರ ಅವನು ದೇವರನ್ನು ಪ್ರೀತಿಸ್ತಾನೆ, ಒಬ್ಬರನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಈ ಪ್ರೀತಿ ಇಲ್ಲದಿದ್ದರೆ ನಿಮ್ಮ ಪ್ರಾರ್ಥನೆಯು ನಿಮ್ಮ ದಾನದ ಮೇಲೆ ವ್ಯರ್ಥ ಮತ್ತು ಅಪೊಸ್ತಲ ಪೌಲನು ಹೇಳ್ತಾನೆ. 1 ಕೊರಿಂಥದವರೆಗೆ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 1-3 ವಾಕ್ಯ ತನಕ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗನಗನಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರೂ ಬೆಟ್ಟಗಳನ್ನು ತೆಗೆದು ಬಿಡುವುದಕ್ಕೆ ಬೇಕಾದ ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವೂ ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯು ನನಗಿಲ್ಲದೆ ನನಗೇನು ಪ್ರಯೋಜನವಾಗುವುದಿಲ್ಲ. ಅತಿ ಸ್ಪಷ್ಟತೆ ಆಗ್ಬೋದು. ನೀವು ತುಂಬ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ಬೋದು, ಪ್ರವಾದನೆ ಮಾಡ್ಬೋದು, ನಂಬಿಕೆ ಬರಬಹುದು, ಅದ್ಭುತಗಳನ್ನು ಮಾಡ್ಬೋದು, ಏನೆಲ್ಲವನ್ನು ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ಬೋದು, ದಾನ ಧರ್ಮ ಮಾಡ್ಬೋದು. ಆದರೆ ದೇವರ ಮೇಲಿನ ಪ್ರೀತಿ ಮತ್ತು ಒಬ್ಬರ ಮೇಲೆ ಪ್ರೀತಿ ಇಲ್ಲದಿದ್ದರೆ ಏನು ಆಗದೆ ಇದು ಇಂಪಾರ್ಟೆಂಟ್. ದೇವರು ಪ್ರೀತಿ ಸ್ವರೂಪಿ ಆಗಿದ್ದಾನೆ. ಯೇಸು ಅತಿ ಸ್ಪಷ್ಟವಾಗಿ ಯೋನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 15-16 ವಾಕ್ಯ ಅತಿ ಹೇಳ್ತಾನೆ, ನೀವು ನನ್ನ ಪ್ರೀತಿಸಿದರೆ ನನ್ನ ಆಜ್ಞೆಯನ್ನು ಕೈಕೊಂಡು ನಡೆಯುವಿರಿ, ಆಗ ನನ್ನ ತಂದೆ ನಿಮ್ಮನ್ನು ಪ್ರೀತಿಸ್ತಾನೆ. ಯೋನ 14:23 ವಾಕ್ಯದಲ್ಲಿ, ಆಗ ನಾವು ಇಬ್ಬರು ಅಂದರೆ ತಂದೆ ಮಗ ಪವಿತ್ರ ದೇವರು ನಿಮ್ಮ ಆತ್ಮಲ್ಲಿ ಬಿಡಾರ ಮಾಡಿಕೊಳ್ಳುತ್ತೇವೆ. ಹಾಗಾದರೆ ಆ ತಂದೆ ಮಗ ಪವಿತ್ರ ತ್ರೈಕ ದೇವರು ನಿಮ್ಮ ಆತ್ಮದಲ್ಲಿ ಬಿಡಾರ ಮಾಡಿಕೊಳ್ಳಬೇಕಾ? ಆತನ ಪ್ರಸನ್ನತೆ ನಿಮಗೆ ಬೇಕಾ? ಆತನ ಅಭಿಷೇಕ ಬೇಕಾ? ಆತನ ಆಶೀರ್ವಾದ ಬೇಕಾ? ಆತನ ಅನುಗ್ರಹ ನಿಮಗೆ ಬೇಕಾ? ದಾವೀದನಂತಾನೆ ಕೀರ್ತನೆ 23ನೇ ಕೀರ್ತನೆ 6ನೇ ವಾಕ್ಯ, ನಿಶ್ಚಯವಾಗಿ ಶುಭ ಕೃಪೆ ನಿಮ್ಮನ್ನು ಹಿಂಬಾಲಿಸಬೇಕು. ಅದು ಈ ಪ್ರೀತಿ ಬೇಕು. ಯಾರಲ್ಲಿ ನಿಜವಾದ ಪ್ರೀತಿ ಉಂಟು ಅವರು ಸಂಪೂರ್ಣ ಹೃದಯದಿಂದ ದೇವರ ಎಲ್ಲ ಆಜ್ಞೆಯಲ್ಲಿ ಅವರು ಕೈಕೊಂಡು ನಡೆಯುತ್ತಾರೆ. ಅಷ್ಟೇ ಅಲ್ಲದೆ ಒಬ್ಬರೊಬ್ಬರನ್ನು ಅವರು ಪ್ರೀತಿ ಮಾಡಿದೆ, ಅವರು ಯಾರಿಗೂ ಕೀಡು ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಅದೇ ಇನ್ನೂ ಎಕ್ಸಾಂಪಲ್ ನೋಡಿದರೆ 1 ಪೇತ್ರನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ, ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಅಪ್ಪ ಮೊಟ್ಟ ಮೊದಲು ನಿಮ್ಮಲ್ಲಿ ಯಥಾರ್ಥ ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚ. ಆವಾಗ ಮಾತ್ರ ಕುಟುಂಬದಲ್ಲಿ ಗಂಡ ಹೆಂಡತಿ ಐಕ್ಯತೆ ಸಭೆಯಲ್ಲಿ ಆಗಿದೆ. ಒಂದು ಪ್ರೀತಿಯಲ್ಲಿ ನೋಡ್ತಾರೆ, ಅವನು ಪ್ರತಿ ಸಲ ಒಬ್ಬರೊಬ್ಬರ ಪಾಪವನ್ನು ಹುಡುಕುತ್ತಾನೆ, ಪಾಪವನ್ನು ತೀರ್ಪು ಹಾಗೆ ಇರಬಹುದು. ಪ್ರೀತಿ ಇದ್ದರೆ ಮಾತ್ರ ಕುಟುಂಬದಲ್ಲಿ ಸಭೆಯಲ್ಲಿ ಐಕ್ಯತೆ ಬರುತ್ತದೆ. ಅದಕ್ಕೆ ಪ್ರೀತಿಯು ಇನ್ನೊಬ್ಬರ ಪಾಪವನ್ನು ಮುಚ್ಚಿಕೊಳ್ಳುತ್ತದೆ, ಇನ್ನೊಬ್ಬರ ಪಾಪವನ್ನು ಎತ್ತಿ ತೋರಿಸಲಿಲ್ಲ. ಅದಕ್ಕೆ ಈ ಪ್ರೀತಿ ಅಭ್ಯಾಸ ಮಾಡಿಕೊಳ್ಳಬೇಕು ಅಂತ ಅಪೊಸ್ತಲ ಹೇಳ್ತಾನೆ. 7ನೇ ಸಂಗತಿ ನೋಡ್ತೇವೆ, ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಇದರ ಅರ್ಥ ನೋಡೋಪ್ರೆ ಫಿಲಿಪಿಯವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ಫಿಲಿಪಿಯನ್ಸ್ 4:9, ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡೀರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕ ದೇವರು ನಿಮ್ಮೊಂದಿಗಿರೋನು. ಅಪೊಸ್ತಲನೇ ನೀವು ಏನು ಅಪೊಸ್ತಲನ ಪತ್ರಿಕೆಯಲ್ಲಿ ಏನು ಕೇಳುತ್ತೀರೋ, ಏನು ಓದುತ್ತೀರೋ ಅದನ್ನು ವಿಧೇಯರಾಗಲಿ. ಅಪೊಸ್ತಲ ಪೌಲನು ಈ ಪತ್ರಿಕೆಯಲ್ಲಿ ಎಲ್ಲ ವಿಷಯಗಳು ಯೇಸು ಕ್ರಿಸ್ತನ 4 ಸುವಾರ್ತೆಗಳ ಆಟಕ ಎಲ್ಲ ವಿಷಯಗಳು ಪತ್ರಿಕೆಯಲ್ಲಿ ಉಂಟು ಅಂತ ಅಪೊಸ್ತಲ ಹೇಳ್ತಾನೆ. ನೀವು ಯಾವುದು ನನ್ನಿಂದ ಕಲಿತು ಹೊಂದಿದ್ದೀರೋ
ಮತ್ತು ಯಾವುದನ್ನು ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರೋದಂಥ ಈ ಪತ್ರಿಕೆಗಳು ಪ್ರೇರೆ, ಈ ಅಪೊಸ್ತಲರ ಪತ್ರಿಕೆಗಳನ್ನು ಬರೀ ಓದುವುದು ಮಾತ್ರ ಅಲ್ಲ, ಈ ಪತ್ರಿಕೆಗಳ ಪ್ರತಿಯೊಂದು ಸಂಗತಿಗಳನ್ನು ನೀವು ಕೈಕೊಂಡು ನಡೆಯುವುದಾದರೆ ಅಪೊಸ್ತಲರೇ ಸಾಂತ್ವನ ದೇವರು ನಿಮ್ಮೊಂದಿಗೆ ಆಗಪ್ರೆ. ಯಾವಾಗಲೂ ಯೇಸು ಕ್ರಿಸ್ತನು ಸಾಂತ್ವನ ದೇವರು ನಿಮ್ಮ ತಂಗಡ ಇರಬೇಕಾದ್ರೆ ಒಂದೇ ಕಂಡೀಷನ್ ಪ್ರೇರೆ, ನೀವು ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಬೇಕು ಮತ್ತು ಈ ಪತ್ರಿಕೆಗಳು ದಿನಾಲು ಓದಬೇಕು. ಅಪ್ಪನ ಪ್ರತಿಯೊಂದು ಸಂಗತಿಗಳು ಕೂಡ ನೀವು ವಿಧೇಯರಾಗಿ ನಡೆಯುತ್ತಾರೆ. ಸಾಂತ್ವನ ನಿಮ್ಮ ಸಂಗಡ ಇದ್ದುಕೊಂಡು ಎಲ್ಲದರಲ್ಲೂ ನಿಮಗೆ ಜಯವನ್ನು ಕೊಡುತ್ತಾನೆ ಪ್ರೇರೆ. ಈ ಜಯ ಭರಿತವಾದ ಜೀವಿತ ನೀವು ಜೀವಿಸಬೇಕಾ? ಅಪೊಸ್ತಲನು ಈ ಕೊನೆಯ ಸಭೆಗೆ 7 ಸಂಗತಿ ಮಾಡಲಿಕ್ಕೆ ಹೇಳ್ತಾನೆ. ಅದು ಒಂದು ಆಗಿದೆ, ನೀವು ಯಾವಾಗಲೂ ಸಂತೋಷ ಪಡುವವರಾಗಬೇಕು. 2ನೇದಾಗಿ ದೋಷವಿಲ್ಲದವರಾಗಬೇಕು. 3ನೇದಾಗಿ ಧೈರ್ಯವುಳ್ಳವರಾಗಬೇಕು. 4ನೇದಾಗಿ ಒಂದೇ ಮನಸ್ಸುಳ್ಳವರಾಗಬೇಕು. 5ನೇದಾಗಿ ಯಾವಾಗಲೂ ಸಮಾಧಾನದಿಂದ ಇರಬೇಕು, ಸಮಾಧಾನಕ್ಕೋಸ್ಕರ ಪ್ರಯತ್ನ ಪಡಬೇಕು. 6ನೇದಾಗಿ ಒಬ್ಬರೊಬ್ಬರನ್ನು ಯಥಾರ್ಥದಿಂದ ಪ್ರೀತಿಸಬೇಕು. 7ನೇ ಸಂಗತಿ, ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ನೀವು ವಿಧೇಯರಾಗಬೇಕು. ಈ ಪತ್ರಿಕೆಗಳು ಪ್ರೇರೆ ಹೆಚ್ಚಾಗಿ ಓದುವರಾಗಬೇಕು. ಈ ಪತ್ರಿಕೆಗಳ ಬರೋ ಪ್ರತಿ ವಿಷಯಗಳನ್ನು ಈ ಪ್ರತಿಯೊಂದು ಇರುವ ಪತ್ರಿಕೆಗಳ ಪ್ರತಿಯೊಂದು ವಿಷಯಗಳನ್ನು ಪತ್ರಿಕೆಗಳ ಪ್ರತಿಯೊಂದು ಸಂಗತಿಗಳನ್ನು ಕೈಕೊಂಡು ನಡೆಯುವರಾಗಬೇಕು. ಆಗ ಸಾಂತ್ವನ ದೇವರು ಸದಾಕಲು ನಿಮ್ಮ ಸಂಗಡ ಇರುತ್ತಾನೆ ಎಂದು ಆ ಸಭೆ ಎಚ್ಚರಿಕೆ ಕೊಡ್ತಾನೆ. ನಮ್ಮ ಸ್ತೋತ್ರವಾಗಲಿ. ಈ ಸಂದೇಶವು ನಿಮ್ಮ ಉತ್ತಮ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತನ್ನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಸಂದ ಮುಖಾದ ಮಾತಾದ ಪ್ರತಿಯೊಂದು ಮಾತನ್ನು ಕೇಳಿದರೆ ನಮ್ಮ ಮಕ್ಕಳನ್ನು ಈ 7 ಸಂಗತಿಯನ್ನು ಪ್ರತಿ ಮಾಡಿಕೊಂಡು ಜಯಭರಿತವಾದ ಜೀವಿಸುವಂತೆ, ಧೈರ್ಯವುಳ್ಳವರಾಗುವಂತೆ, ಸಂತೋಷದಲ್ಲಿರುವಂತೆ, ಸಮಾಧಾನದಲ್ಲಿರುವಂತೆ, ಆರೋಗ್ಯವಂತ ಜೀವಿತದ ಕೃಪೆಯನ್ನು ಕೊಡಬೇಕು. ನಾಡಬೇಕಾದ್ರೆ ಈ ಸಂದ ಪ್ರತಿಯೊಬ್ಬರ ಮೇಲೆ ನಾನು ಆಶೀರ್ವಾದ, ಬಿಡುಗಡೆ, ಆರೋಗ್ಯ, ಸಮೃದ್ಧಿ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.